ದರ್ಶನ್ಗೆ ಜೈಲಿನಲ್ಲಿ ಮೂಲಭೂತ ಸೌಲಭ್ಯ ನೀಡದಂಥ ಆರೋಪ ನನಗೇನನ್ಸುತ್ತೆ ಗೊತ್ತಾ ಚಂದ್ರಕಲಾ, ಮೊನ್ನೆ ಯಾರೋ ಜೈಲಲ್ಲಿ ಬರ್ತ್ಡೇ ಪಾರ್ಟಿ ಎಲ್ಲ ಮಾಡ್ಕೊಂಡು ದೊಡ್ಡದಾಗಿ ಹಾವಳಿ ಮಾಡಿದ್ರು. ಯಾರೋ ರೌಡಿ ಶೀಟರ್ ಜೈಲೊಳಗಡೆ. ಅಂದ್ರೆ ನಟ ದರ್ಶನ್ ಹಂಗಾರೆ ಗಲೀಜೊಳಗೆ ಮಲಗಿರ್ತಾರ ಅಂತ ಯಾವನೋ ಒಬ್ಬ ಚಿಲ್ದ್ರೆ ರೌಡಿ ಶೀಟರು ಏನೋ ಒಳ್ಳೆ ಹಬ್ಬ ಥರ ಬರ್ತ್ಡೇ ಪಾರ್ಟಿ ಮಾಡ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡಿರ್ಬೇಕಾದ್ರೆ ಒಬ್ಬ ನಟ, ಒಬ್ಬ ಸ್ಟಾರ್ ನಟನ್ನ ನಿಮಗೆ ಹೆಂಗೆ ಬೇಕು ಹಂಗೆ ಮಲಗಿಸ್ತಾರ? ನಿಮಗಿದನ್ನು ಇವ್ರು ಮಾಡ್ತಾ ಇರೋ ಆರೋಪ ಗಲೀಜಲ್ಲಿ ಮಲಗಿಸ್ತಾ ಇದ್ದಾರೆ, ನನಗೇನು ಅವಕಾಶ ಕೊಡ್ತಾ ಇಲ್ಲ, ವಾಕಿಂಗ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ಅದು ಬಿಡ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ, ಮೂಲಭೂತ ಸೌಲಭ್ಯದಲ್ಲಿ ನನಗೆ ತುಂಬ ಕೊರತೆ ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ ನಾವು ಯಾರಾದ್ರೂ ನಂಬೇಕಾ? ಯಾರೋ ಒಬ್ಬ ಚಿಲ್ದ್ರೆ, ಅರ್ಥ ಮಾಡ್ಕೊಳ್ಳಿ, ಯಾರೋ ಒಬ್ಬ ಚಿಲ್ದ್ರೆ ರೌಡಿ ಅಲ್ಲಿ ಬರ್ತ್ಡೇ ಪಾರ್ಟಿ ಮಾಡ್ಕತಾನೆ, ದರ್ಶನ್ನ ಮಣ್ಣಲ್ಲಿ ಮಲಗಿಸ್ತಾರಾ? ಜನರು ನಂಬ್ಸಕ್ಕೆ ಏನು ಬೇಕಾದ್ರೂ ಕಥೆಗಳನ್ನ ಸೃಷ್ಟಿ ಮಾಡ್ತಾರೆ. ದರ್ಶನ್ಗೆ ಜೈಲಿನಲ್ಲಿ ಮೂಲಭೂತ ಸೌಕರ್ಯ ನೀಡ್ತಾನೆ ಇಲ್ಲ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬಂದಿದ್ಯಪ್ಪ. ದರ್ಶನ್ ಅರ್ಜಿ ವಿಚಾರಣೆ ಅಕ್ಟೋಬರ್ 9ಕ್ಕೆ ಮುಂದೂಡಿಕೆ ಆಗಿದೆ. ಹೀಗಾಗಿ ಖುದ್ದು ಪರಿಶೀಲನೆ ಮಾಡೋದಕ್ಕೆ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ದಯವಿಟ್ಟು ಬಂದುಬಿಡಿ, ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂತ ನೀವೇ ಕಣ್ಣಾರೆ ಗಮನಿಸಿ ಅಂತ ಅರ್ಜಿಯನ್ನು ಹಾಕಿದ್ದಾರಂತೆ. ಜೈಲಿನಲ್ಲಿ ಖುದ್ದು ಪರಿಶೀಲಿಸುವಂತೆ ಸಿಆರ್ಪಿಸಿ 310ರ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಲಾಗಿದೆ ಅಂತೆ. ಕೋರ್ಟ್ಗೆ ದರ್ಶನ್ ಪರ ವಕೀಲ ಸುನೀಲ್ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅರ್ಜಿ ವಿಚಾರಣೆ ಅಕ್ಟೋಬರ್ 9ಕ್ಕೆ ಮುಂದೂಡಿದೆ ಕೋರ್ಟ್. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ನೋಡಿ, ದೇಶದ ಪ್ರಮುಖ ಕೇಸ್ಗಳ ಪಟ್ಟಿಯಲ್ಲಿ ದರ್ಶನ್ ಕೇಸ್ ಕೂಡ ಒಂದಂತೆ. ದೇಶದ ಪ್ರಮುಖ ಕೇಸ್ಗಳಲ್ಲೇ ಇದು ವಿಶೇಷವಾದಂತಹ ಕೇಸ್ ಅಂತೆ ದರ್ಶನ್ ಅವರದ್ದು. 1 ವರ್ಷದಲ್ಲಿ ಮೇಜರ್ ಕೇಸ್ ಅನಿಸಿಕೊಂಡಂತಹ ಪ್ರಕರಣ ಇದು. ಘಟನೆಯ ತೀವ್ರತೆಯ ಮೇಲೆ ಅಂಕಿ ಅಂಶ ಬಿಡುಗಡೆ. ರೇಣುಕಾಸ್ವಾಮಿ ಕೊಲೆ ಕೇಸ್ 2ನೇ ಸೆಷನ್ ನಲ್ಲೂ ಕೂಡ ಕೇಸ್ ದಾಖಲಾಗಿದೆ. ಕೋಲ್ಕತ್ತಾ ವೈದ್ಯ ರೇಪ್ ಅಂಡ್ ಮರ್ಡರ್ ಮೊದಲ ಕೇಸ್ ಅಂತೆ. ದೇಶದಲ್ಲಿ ಭೀಕರ ಭೀಭತ್ಸ ಘಟನೆ ಪಟ್ಟಿಯಲ್ಲಿ ದರ್ಶನ್ ಪ್ರಕರಣವನ್ನ ಸೇರಿಸಲಾಗಿದೆ. ದೇಶದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ 2ನೇ ಸ್ಥಾನವನ್ನ ನೀಡಲಾಗಿದೆಯಂತೆ. ದೇಶದಲ್ಲಿ 2ನೇ ಸ್ಥಾನವನ್ನ ನಟ ದರ್ಶನ್ ಅವರ ಪ್ರಕರಣ ಸೇರ್ಪಡೆ ಆಗಿದೆಯಂತೆ. ಅದೊಂದ್ಸಲ ಹೋಯ್ತು ಬ್ರೇಕಿಂಗ್, ಇದೊಂದ್ಸಲ ಹೋಯ್ತು ಅಷ್ಟೇ, 2 ಸಲ ಹೋಗಿಲ್ಲ. ನೋಡಿ, ದೇಶದ ಪ್ರಮುಖ ಕೇಸ್ಗಳ ಪಟ್ಟಿಯಲ್ಲಿ ದರ್ಶನ್ ಕೇಸ್ ಇದೆಯಂತೆ. ದೇಶದ ಪ್ರಮುಖ ಕೇಸ್ಗಳ ಪಟ್ಟಿಯಲ್ಲಿ ದರ್ಶನ್ ಕೇಸ್ ಇದೆ. 1 ವರ್ಷದಲ್ಲಿ ಮೇಜರ್ ಕೇಸ್ ಅನಿಸಿಕೊಂಡ ಪ್ರಕರಣ ಇದು. ನನಗೆ ಅರ್ಥ ಆಗ್ತಿಲ್ಲ, ಇದು ಇಷ್ಟರ ಮಟ್ಟಿಗೆ ತೀವ್ರತೆ ಪಡ್ಕೊಳ್ತಾ. ಘಟನೆಯ ತೀವ್ರತೆಯ ಮೇಲೆ ಅಂಕಿಅಂಶ ಬಿಡುಗಡೆ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ 2ನೇ ಸೆನ್ಸೇಷನಲ್ ಕೇಸ್. ಕೋಲ್ಕತ್ತಾದಲ್ಲಿ ಆದಂತ ವೈದ್ಯರ ರೇಪ್ ಅಂಡ್ ಮರ್ಡರ್ ಮೊದಲ ಕೇಸ್ ಅಂತೆ. ಅದು ಬಿಟ್ರೆ ದೇಶದಲ್ಲಿ ಭೀಕರ ಘಟನೆ ಪಟ್ಟಿಯಲ್ಲಿ ದರ್ಶನ್ ಪ್ರಕರಣ 2ನೇ ಸ್ಥಾನದಲ್ಲಿದೆ. ರೇಣುಕಾಸ್ವಾಮಿ ಕೊಲೆಯನ್ನ ಮಾಡಿದಂತ ಪ್ರಕರಣಕ್ಕೆ 2ನೇ ಸ್ಥಾನ, ಸೆಕೆಂಡ್ ಪ್ರೈಸ್. ಓ ಮೈ ಗಾಡ್, ಇದಕ್ಕೆ ಏನ್ ಹೇಳ್ತೀರಾ ನೀವು? ಇದಕ್ಕೆ ಏನು ಹೇಳಬೇಕೀಗ? ನಾವು ಏನ್ ಮಾತಾಡಬೇಕು ಇದಕ್ಕೆ? ನೋಡಿ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಡೀ ದೇಶದಲ್ಲಿ ಈ ವರ್ಷದಲ್ಲಿ, ಅಂದ್ರೆ ಹೋದ ವರ್ಷ ಈ ವರ್ಷ ಸೇರಿ ಈ ವರ್ಷದಲ್ಲಿ ಪ್ರಥಮ ಸ್ಥಾನದಲ್ಲಿರುವ ಕೇಸ್, ಸೆನ್ಸೇಷನಲ್ ಕೇಸ್ ಅಂತಂದ್ರೆ ಅದು ಕೋಲ್ಕತ್ತಾದಲ್ಲಿ ವೈದ್ಯರೊಬ್ಬರ ರೇಪ್ ಮತ್ತು ಮರ್ಡರ್ ಆದಂತ ಕೇಸ್. 2ನೇ ಸ್ಥಾನದಲ್ಲಿರೋದು ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ಸೆನ್ಸೇಷನಲ್ ಕೇಸ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಅಂದ್ರೆ ಘಟನೆಯ ತೀವ್ರತೆಯ ಆಧಾರದ ಮೇಲೆ ಅಂಕಿ ಅಂಶಗಳು ಇವತ್ತು ಅಫಿಷಿಯಲಿ ಹೊರಗಡೆ ಬಿದ್ದಿವೆ. ಈಗ ಹೇಳಿ ಫ್ಯಾನ್ಸ್, ಈಗ ಏನ್ ಹೇಳ್ತೀರಾ ದರ್ಶನ್ ಫ್ಯಾನ್ಸ್? ಇಡೀ ದೇಶದಲ್ಲಿ ಇದು 2ನೇ ಸೆನ್ಸೇಷನಲ್ ಮತ್ತು ಪೈಶಾಚಿಕ ಕೃತ್ಯ. ಅದರ ತೀವ್ರತೆಯ ಮೇಲೆನೆ ಇದು 2ನೇ ಸೆನ್ಸೇಷನಲ್ ಕೇಸ್ ಅಂತ ಹೇಳಿ ಡಿಕ್ಲೇರ್ ಆಗಿದೆ 2024 ನಲ್ಲಿ. 25 ಲೆಕ್ಕಕ್ಕೆ ಬರಲ್ಲ, 24 ನಲ್ಲಿ. ಈಗ ಹೇಳಿ, ಏನ್ ಹೇಳ್ತೀರಾ ಇದಕ್ಕೆ? ಈ ರೀತಿಯಾಗಿ ಒಂದು ಡಿಕ್ಲರೇಷನ್ ಆಗಿದೆ ಅಂತಂದ್ರೆ ಆ ಘಟನೆಯ ಪರಿಣಾಮ ಹೆಂಗಿತ್ತು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಸಮರ್ಥನೆ ಮಾಡ್ಕೊಳ್ಳೋದು ಬೇಡ. ದಯವಿಟ್ಟು ಇಂಥ ಕೃತ್ಯಗಳಿಗೆ ಸಪೋರ್ಟ್ ಮಾಡಬೇಡಿ. ಅದು ಯಾರೇ ಆಗಿರಲಿ, ನಿಮ್ಮ ತಂದೆಯೇ ಆಗಿರಲಿ,
ನಿಮ್ಮ ತಾಯಿಯೇ ಆಗಿರಲಿ, ನಿಮ್ಮ ಬಾಸೇ ಆಗಿರಲಿ, ನಿನ್ನ ಗೆಳೆಯನೇ ಆಗಿರಲಿ, ನಿನ್ನ ಲವ್ವರೇ ಆಗಿರಲಿ, ಈ ರೀತಿ ಘಟನೆಗಳಿಗೆ ಬೆಂಬಲ ಕೊಡಬೇಡಿ. ಅರ್ಥ ಮಾಡ್ಕೊಳ್ಳಿ, ಇದು ದೇಶದಲ್ಲೇ 2ನೇ ಸೆನ್ಸೇಷನಲ್ ಕೇಸ್ ಅಂತಂದ ಮೇಲೆ ಈ ಕೇಸಲ್ಲಿ ಭಾಗಿಯಾದವರು ಅದು ಹೆಂಗ್ರಿ ಆಚೆ ಕಡೆ ಬರೋಕ್ಕಾಗುತ್ತೆ? ನಿಜ. ಒಂದ್ ರೀತಿಯಲ್ಲಿ ಬೇರೆ ರೀತಿಯದ್ದೇ ಜಡ್ಜ್ಮೆಂಟ್ ಸಿಕ್ಬಿಡ್ತಲ್ಲ ಇಲ್ಲಿ. ಅಲ್ಲ, ಆ ಪ್ರಕರಣದ ಟ್ರಯಲ್ ಬೇರೆ, ತಪ್ಪು ನಿರಪರಾಧಿ ಆ ಜಡ್ಜ್ಮೆಂಟ್ ಬೇರೆ. ಇಡೀ ಪ್ರಕರಣಕ್ಕೊಂದು ಜಡ್ಜ್ಮೆಂಟ್ ಸಿಕ್ತಲ್ಲ ಇಲ್ಲಿ. ಇಡೀ ದೇಶದಲ್ಲೇ ಇಡೀ ದೇಶದಲ್ಲೇ, ನಾಟ್ ಓನ್ಲಿ ಸ್ಟೇಟ್, ಇಡೀ ದೇಶದಲ್ಲೇ. ಏನು ಉತ್ತರ ಕೊಡ್ತೀರಾ? ನೀವೇ ಕೊಟ್ಕೊಡಿ.